ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಒಂದು ವಿಚಿತ್ರ ಮತ್ತು ಕುತೂಹಲಕಾರಿ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಬಹಳ ಜನರು ಹೇಳುವ ಒಂದು ಮಾತು ಇದೆ. ರಾತ್ರಿ 3 ಗಂಟೆಗೆ ಹಠಾತ್ ಕಣ್ಣು ತೆರೆದರೆ ಅದಕ್ಕೆ ಯಾವುದೋ ಕಾರಣ ಇರುತ್ತದೆ ಎಂದು. ಆದರೆ ಕೆಲವರಿಗೆ ಇದು ಸಾಮಾನ್ಯವೆನಿಸಬಹುದು. ಆದರೆ ಜ್ಯೋತಿಷ್ಯ ಮತ್ತು ಆತ್ಮೀಯ ಶಾಸ್ತ್ರಗಳಲ್ಲಿ ಇದಕ್ಕೆ ಒಂದು ವಿಶೇಷ ಅರ್ಥವಿದೆ ಎಂದು ಹೇಳಲಾಗುತ್ತದೆ. ನೀವು ಗಮನಿಸಿದ್ದೀರಾ? ಕೆಲವೊಮ್ಮೆ ರಾತ್ರಿ ಮಧ್ಯದಲ್ಲಿ ಹಠಾತ್ ಕಣ್ಣು ತೆರೆದು ಹೋಗುತ್ತದೆ. ಗಡಿಯಾರ ನೋಡಿದರೆ ಅದು ಸುಮಾರು 3 ಗಂಟೆ ಆಗಿರಬಹುದು. ಇದು ಕೇವಲ ಯಾದೃಚ್ಛಿಕ ಸಂಗತಿಯೇ ಅಥವಾ ಇದಕ್ಕೆ ಯಾವುದಾದರೂ ಆಧ್ಯಾತ್ಮಿಕ ಅಥವಾ ಜ್ಯೋತಿಷ್ಯದ ಅರ್ಥವಿದೆಯೇ? ಇಂದಿನ ವಿಡಿಯೋದಲ್ಲಿ ರಾತ್ರಿ 3 ಗಂಟೆಗೆ ಎದ್ದರೆ ಅದರ ಹಿಂದೆ ಇರುವ ಕೆಲವು ರಹಸ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಯಾರೆಲ್ಲ ಹೊಸದಾಗಿ ಬಂದಿದ್ದೀರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಪ್ರೇರಣೆ ಆಗಿರುತ್ತದೆ. ಮೊದಲು ಒಂದು ವಿಷಯ ತಿಳಿದುಕೊಳ್ಳಬೇಕು ಸ್ನೇಹಿತರೆ. ಪ್ರಾಚೀನ ಜ್ಯೋತಿಷ್ಯ ಮತ್ತು ಯೋಗಶಾಸ್ತ್ರಗಳಲ್ಲಿ ರಾತ್ರಿ ಸಮಯವನ್ನು 3 ಭಾಗಗಳಾಗಿ ವಿಭಾಗಿಸಲಾಗಿದೆ. ಅದರಲ್ಲೂ ರಾತ್ರಿ 3 ರಿಂದ 4 ಗಂಟೆಯ ನಡುವೆ ಇರುವ ಸಮಯವನ್ನು ಬ್ರಹ್ಮ ಮುಹೂರ್ತ ಎಂದು ಕರೆಯಲಾಗುತ್ತದೆ. ಈ ಸಮಯವನ್ನು ತುಂಬ ಪವಿತ್ರ ಮತ್ತು ಶಕ್ತಿಯುತ ಸಮಯ ಎಂದು ಪರಿಗಣಿಸಲಾಗುತ್ತದೆ. ಬಹಳಷ್ಟು ಋಷಿಗಳು ಮತ್ತು ಯೋಗಿಗಳು ಈ ಸಮಯದಲ್ಲಿ ಧ್ಯಾನ ಮತ್ತು ಪ್ರಾರ್ಥನೆ ಮಾಡುತ್ತಿದ್ದರು. ಯಾಕೆಂದರೆ ಈ ಸಮಯದಲ್ಲಿ ಮನಸ್ಸು ಶಾಂತವಾಗಿರುತ್ತದೆ, ಪರಿಸರದಲ್ಲಿ ಶಬ್ದ ಕಡಿಮೆ ಇರುತ್ತದೆ. ಆದ್ದರಿಂದ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗಿ ಅನುಭವವಾಗುತ್ತದೆ ಎಂದು ಹೇಳಲಾಗುತ್ತದೆ. ಇದೀಗ ಮೊದಲ ಕಾರಣವನ್ನು ನೋಡೋಣ. ಕೆಲವರು ಹೇಳುವ ಪ್ರಕಾರ ರಾತ್ರಿ 3 ಗಂಟೆಗೆ ಎಚ್ಚರವಾಗುವುದು ಒಂದು ಆಧ್ಯಾತ್ಮಿಕ ಸೂಚನೆ ಆಗಿರಬಹುದು. ಈ ಸಮಯದಲ್ಲಿ ನಮ್ಮ ಮನಸ್ಸು ತುಂಬ ಶಾಂತವಾಗಿರಬೇಕು. ಆದ್ದರಿಂದ ನಮ್ಮ ಒಳಮನಸ್ಸು ಹೆಚ್ಚು ಸಕ್ರಿಯವಾಗಿರುತ್ತದೆ. ಕೆಲವರಿಗೆ ಈ ಸಮಯದಲ್ಲಿ ಹೊಸ ಯೋಚನೆಗಳು ಬರುತ್ತವೆ. ಕೆಲವರಿಗೆ ಜೀವನದ ಬಗ್ಗೆ ಸ್ಪಷ್ಟತೆ ಸಿಗುತ್ತದೆ. ಇದೀಗ ಎರಡನೇ ಕಾರಣವನ್ನು ನೋಡೋಣ. ಕೆಲವರು ಹೇಳುವ ಪ್ರಕಾರ ರಾತ್ರಿ 3 ಗಂಟೆಗೆ ಎಚ್ಚರವಾಗುವುದು ನಮ್ಮ ಮನಸ್ಸಿನ ಒತ್ತಡ ಅಥವಾ ಚಿಂತೆಯ ಕಾರಣವಾಗಿರಬಹುದು. ನಾವು ದಿನವಿಡೀ ಯೋಚಿಸುವ ವಿಷಯಗಳು ರಾತ್ರಿ ಸಮಯದಲ್ಲಿ ಮನಸ್ಸಿನಲ್ಲಿ ಮತ್ತೆ ಮೂಡಬಹುದು. ಅದರ ಪರಿಣಾಮವಾಗಿ ನಿದ್ರೆಯ ಮಧ್ಯದಲ್ಲಿ ಎಚ್ಚರವಾಗಬಹುದು. ಆದ್ದರಿಂದ ಮನಸ್ಸನ್ನು ಶಾಂತವಾಗಿಡುವುದು ಬಹಳ ಮುಖ್ಯ ಸ್ನೇಹಿತರೆ. ಇದೀಗ 3ನೇ ಕಾರಣ ನೋಡುವುದಾದರೆ, ಕೆಲವರು ಹೇಳುವ ಪ್ರಕಾರ ಈ ಸಮಯದಲ್ಲಿ ಎಚ್ಚರವಾದರೆ ಅದು ಒಂದು ಹೊಸ ಆರಂಭದ ಸೂಚನೆಯಾಗಿರಬಹುದು. ಯಾಕೆಂದರೆ ಬ್ರಹ್ಮ ಮುಹೂರ್ತ ಸಮಯವನ್ನು ಹೊಸ ಶಕ್ತಿಯ ಆರಂಭದ ಸಮಯ ಎಂದು ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ಪ್ರಾರ್ಥನೆ ಅಥವಾ ಧ್ಯಾನ ಮಾಡಿದರೆ ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಇದೀಗ ಒಂದು ಪ್ರಶ್ನೆ. ನೀವು ಯಾವಾಗಲಾದರೂ ರಾತ್ರಿ 3 ಗಂಟೆಗೆ ಹಠಾತ್ ಎಚ್ಚರವಾಗಿದ್ದೀರಾ? ಅದಾಗಿದ್ದರೆ ನೀವು ಏನು ಅನುಭವಿಸಿದ್ದೀರಿ? ಕೆಲವರಿಗೆ ಈ ಸಮಯದಲ್ಲಿ ಅನೇಕ ಯೋಚನೆಗಳು ಬರುತ್ತವೆ. ಕೆಲವರಿಗೆ ಮನಸ್ಸಿನಲ್ಲಿ ಒಂದು ವಿಚಿತ್ರ ಶಾಂತಿ ಅನುಭವವಾಗುತ್ತದೆ. ಇನ್ನು ಕೆಲವರಿಗೆ ಹೊಸ ಆಲೋಚನೆಗಳು ಮೂಡುತ್ತವೆ ಸ್ನೇಹಿತರೆ. ಜ್ಯೋತಿಷ್ಯದ ಪ್ರಕಾರ ಈ ಸಮಯದಲ್ಲಿ ನಮ್ಮ ಮನಸ್ಸು ಮತ್ತು ಆತ್ಮದ ನಡುವೆ ಇರುವ ಸಂಪರ್ಕ ಹೆಚ್ಚು ಸಕ್ರಿಯವಾಗಿರಬಹುದು. ಆದ್ದರಿಂದ ಈ ಸಮಯವನ್ನು ಧ್ಯಾನ, ಪ್ರಾರ್ಥನೆ ಅಥವಾ ಉತ್ತಮ ಯೋಚನೆಗಳಿಗೆ ಬಳಸುವುದು ಒಳ್ಳೆಯದು. ಆದರೆ ಇಲ್ಲಿ ಒಂದು ವಿಷಯ ನೆನಪಿಟ್ಟುಕೊಳ್ಳಬೇಕು. ರಾತ್ರಿ 3 ಗಂಟೆಗೆ ಎಚ್ಚರವಾಗುವುದು ಎಲ್ಲರಿಗೂ ಒಂದೇ ಅರ್ಥ ನೀಡುವುದಿಲ್ಲ.
ಕೆಲವೊಮ್ಮೆ ಅದು ಆರೋಗ್ಯ ಅಥವಾ ನಿದ್ರೆ ಪದ್ಧತಿಯ ಕಾರಣವೂ ಆಗಿರಬಹುದು. ಆದ್ದರಿಂದ ಅದನ್ನು ಅತಿಯಾಗಿ ಭಯಪಡುವ ಅಗತ್ಯವಿಲ್ಲ ಸ್ನೇಹಿತರೆ. ಆದರೆ ನೀವು ಈ ಸಮಯದಲ್ಲಿ ಎಚ್ಚರವಾದರೆ ಒಂದು ಸಣ್ಣ ಕೆಲಸ ಮಾಡಬೇಕು. ಕಣ್ಣು ಮುಚ್ಚಿ ಸ್ವಲ್ಪ ಸಮಯ ಶಾಂತವಾಗಿ ಕುಳಿತುಕೊಳ್ಳಿ. ನಿಮ್ಮ ಉಸಿರಾಟವನ್ನು ಗಮನಿಸಿ ಅಥವಾ ದೇವರ ಹೆಸರು ಜಪಿಸಿ. ಇದರಿಂದ ಮನಸ್ಸಿಗೆ ಶಾಂತಿ ಸಿಗಬಹುದು ಸ್ನೇಹಿತರೆ. ಜೀವನದಲ್ಲಿ ಕೆಲವು ಘಟನೆಗಳು ಯಾದೃಚ್ಛಿಕವಾಗಿ ಆಗಿರಬಹುದು, ಆದರೆ ಕೆಲವು ಘಟನೆಗಳು ನಮಗೆ ಒಂದು ಸಂದೇಶ ನೀಡುವ ಸಾಧ್ಯತೆ ಕೂಡ ಇದೆ. ರಾತ್ರಿ 3 ಗಂಟೆಗೆ ಎಚ್ಚರವಾಗುವುದು ಕೂಡ ಅಂತಹ ಒಂದು ಸೂಚನೆಯಾಗಿರಬಹುದು. ವಿಡಿಯೋ ಕೊನೆಯಲ್ಲಿ ನನ್ನ ಒಂದು ಸಣ್ಣ ಪ್ರಶ್ನೆ ಪ್ರೇಕ್ಷಕರೇ, ನೀವು ಯಾವಾಗಲಾದರೂ ರಾತ್ರಿ 3 ಗಂಟೆಗೆ ಎಚ್ಚರವಾಗಿದ್ದೀರಾ? ಹೌದು ಆದರೆ ಕಮೆಂಟ್ನಲ್ಲಿ 3 AM 3 AM ಎಂದು ಬರೆಯಿರಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಇನ್ನಷ್ಟು ಜ್ಯೋತಿಷ್ಯ ಮತ್ತು ರಹಸ್ಯ ವಿಷಯಗಳ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.